ಶೋರೂಮ್ ಪೀಸ್ ಎಷ್ಟಿದು? 95,000 ನಮ್ಮ ಹತ್ರ 55,000. ಇವಾಗ ಡಿಮ್ಯಾಂಡ್ ಇದೆ ಅಂತ ಹೇಳ್ಬಿಟ್ಟು ನಾವು ಪ್ರೈಸ್ ಎಲ್ಲ ಜಾಸ್ತಿ ಮಾಡಲ್ಲ. ಸೊ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೇಮ್ ಇಸ್ ಮಧು ಆ್ಯಂಡ್ ಇವತ್ತು ಒಂದು ಸ್ಪೆಷಲ್ ವೀಡಿಯೋ ಬರ್ತಾ ಇದೆ ನಮ್ಮ ಚಾನಲಲ್ಲಿ. ಅದೇನಪ್ಪ ಅಂತಂದರೆ ನಿಮಗೆ ತಮ್ಮನೇಲಿ ನೋಡಿ, ಟೈಟಲ್ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ಕ್ಯಾಶಿಫೈ ಕೋರ್ಮಂಗ್ಲ ಬ್ರ್ಯಾಂಚಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ತುಂಬಾ ಚೀಪ್ ಆ್ಯಂಡ್ ಬೆಸ್ಟಾಗಿ ಒಳ್ಳೊಳ್ಳೆ ಮೊಬೈಲ್ಗಳು ಸಿಗುತ್ತಂತೆ. 40,000, 50,000, 60,000 ಮೊಬೈಲ್ಸೆಲ್ಲ ಆಫ್ ರೇಟ್ ಚೀಪ್ ರೇಟಿಗೆ ಸಿಗುತ್ತಂತೆ. ಮೊಬೈಲ್ಸ್ ಎಲ್ಲ ಫಸ್ಟ್ ಹ್ಯಾಂಡ್ ಕಂಡೀಷನಲ್ಲೇ ಇರುತ್ತೆ, ಪ್ರೈಸ್ ಮಾತ್ರ ಸೆಕೆಂಡ್ ಹ್ಯಾಂಡ್ ಲೆವೆಲಲ್ಲಿ ಇರುತ್ತೆ. ಸೊ ಹೋಗ್ಬಿಟ್ಟು ಯಾವ್ಯಾವ ಮೊಬೈಲ್ ಸಿಗುತ್ತೆ, ಎಷ್ಟಕ್ಕೆ ಏನು ಎತ್ತ ಅಂತ ಎಲ್ಲ ನೀಟಾಗಿ ನೋಡ್ಕೊಂಡು ಬರೋಣ ಬನ್ನಿ. ನಿಮ್ಮನ್ನು ಕ್ಯಾಶಿಫೈ ಕೋರ್ಮಂಗ್ಲ ಬ್ರಾಂಚಿಗೆ ಕರ್ಕೊಂಡು ಹೋಗ್ತೀನಿ. ಸೊ ಫೈನಲಿ ಈಗ ಕೋರ್ಮಂಗ್ಲ ಕ್ಯಾಶಿಫೈ ಸ್ಟೋರಿಗೆ ಬಂದಿದ್ದೀವಿ. ಹೊರಗಡೆ ಹೋಗಿ ನೋಡೋಣ. ಸಿಕ್ಕಾಪಟ್ಟೆ ಕೇಳಿದ್ರು ಈ ಸ್ಟೋರ್ ಬಗ್ಗೆ, ಏನೇನೋ ಮೊಬೈಲ್ ಸಿಗುತ್ತೆ, ಆಫ್ ಪ್ರೈಸ್ಗಳ ಸಿಗುತ್ತೆ, ಆಮೇಲೆ ಆಫರ್ಗಳಿರುತ್ತೆ, ಏನಿದ್ರು ಡೀಟೇಲಾಗಿ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ. ಇದೇ ಸ್ಟೋರು, ಬನ್ನಿ ಹೋಗೋಣ. ಹಾಯ್ ಸರ್. ಸೊ ಇವ್ರ ಹೆಸರು ಕಿರಣ್ ಅಂತ. ಈ ಸ್ಟೋರ್ ಬಗ್ಗೆ ಏನೇ ಡೀಟೇಲ್ಸ್ ಇದ್ರೂ, ಏನೇನು ಸಿಗುತ್ತೆ, ಏನು ಎತ್ತ, ನಾನು ಒಂದೇ ಹೇಳ್ಬಿಡ್ತೀನಿ. ನನಗೇನು ಗೊತ್ತಿಲ್ಲ ಸ್ಟೋರ್ ಬಗ್ಗೆ, ಬಟ್ ಇಲ್ಲಿ ಮೊಬೈಲ್ ಸಿಗುತ್ತೆ ಅಂತ ಮಾತ್ರ ಗೊತ್ತು. ಮೊಬೈಲ್ ತಗೊಂಡು ದುಡ್ಡು ಕೊಡ್ತೀರಾ ಅಂತಲೂ ಗೊತ್ತು. ಅದನ್ನು ಡೀಟೇಲಾಗಿ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿ. 100% ಸರ್. ಸರ್, ಡೀಟೇಲಾಗಿ ಹೋಗೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಯಾವ್ಯಾವ ಐಟಮ್ ಇದೆ, ಏನೇನು ಸ್ಟಾಕ್ ಇಟ್ಟಿದ್ದೀರಾ? ಸರ್ ನೋಡಿ, ನಿಮಗೆ ಆಪಲ್ ಸ್ಟೋರ್ಗೆ ಹೋದರೆ ಆಪಲ್ ಮೊಬೈಲ್ ಸಿಗ್ಬೋದು, ರೆಡ್ಮಿ ಮೊಬೈಲ್ಗೆ ಹೋದರೆ ರೆಡ್ಮಿ ಸಿಗ್ಬೋದು, OnePlus ಹೋದರೆ OnePlus ಸಿಗ್ಬೋದು. ಬಟ್ ನೀವು ಕ್ಯಾಶಿಫೈ ಕೋರ್ಮಂಗ್ಲಕ್ಕೆ ಬಂದಿದ್ದೀರಾ ಅಂದರೆ A to Z ಮೊಬೈಲ್. ನಿಮಗೆ ಈ ಮೊಬೈಲ್ ಆ ಮೊಬೈಲ್ ಇಲ್ಲ ಅಂತೆಲ್ಲ ಏನಿಲ್ಲ. ಆಲ್ಮೋಸ್ಟ್ 250+ ಸ್ಟಾಕ್ಸ್ ಇದೆ. ಅದರಲ್ಲಿ 150+ ನಿಮಗೆ ನ್ಯೂ ಮಾಡಲ್ಸ್ ಇದೆ. 2022 ಮಾಡಲ್ಸ್ ಮತ್ತು 2021 ಮಾಡಲ್ಸು ನಿಮಗೆ 150+ ಸ್ಟಾಕ್ಸ್ ಇದೆ. ಪ್ರತಿಯೊಂದು ನಿನ್ನೆ ಮೊನ್ನೆ ಲಾಂಚ್ ಆಗಿರೋ ಮೊಬೈಲ್ಸ್ ಕೂಡ ತಂದಿಕ್ಸ್ಬಿಟ್ಟಿದ್ದೀನಿ. ನೀವು ಬರ್ತಾ ಇದ್ದೀರಾ ಅಂತ ಕೇಳ್ಬಿಟ್ಟು ಬನ್ನಿ, ಬೇಕಾ ಸ್ಟಾಕ್ಸ್ ನಿಮಗೆ ನೋಡ್ತಾ. ನಮ್ಗೆ ಇನ್ನೊಂದು ಡೌಟು, ಇಷ್ಟೆಲ್ಲ ಬ್ರ್ಯಾಂಡ್ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ? ಹ್ಯಾಂಡಲ್ ಅಂದರೆ ನಮಗೆ ಫಸ್ಟ್ ಡೇ ನಮಗೆ ಒನ್ ಡೇಗೆ 5,000 ಯೂನಿಟ್ಸ್ ಬರುತ್ತೆ. 5,000 ಯೂನಿಟ್ಸ್ ಬರುತ್ತೆ ಪ್ಯಾನ್ ಇಂಡಿಯಾ. ಸೊ ಆಲ್ಮೋಸ್ಟ್ ಪ್ಯಾನ್ ಇಂಡಿಯಾ 100 ಸ್ಟೋರ್ಸ್ ಇದೆ. 5,000 ಯೂನಿಟಲ್ಲಿ ನಮ್ದು ಸೆಲ್ಲೆಬಲ್ ಎಷ್ಟಿರ್ಬೋದು ಗೊತ್ತಿಲ್ಲ. ಸೊ ಆಲ್ಮೋಸ್ಟ್ ಅದನ್ನೆಲ್ಲ ಚೆಕಿಂಗ್ ಎಲ್ಲ ಮಾಡಿ ನಮಗೆ ಸಿಗೋದು ಒಂದು 200 ಸ್ಟಾಕ್ ಸಿಗುತ್ತೆ ಕಡೆ. 5,000 ಯೂನಿಟ್ಸಲ್ಲಿ ನಾವು ಜಸ್ಟ್ ತೊಗೊಳ್ಳೋದು 200 ಯೂನಿಟ್ಸ್. ಆ್ಯಸ್ ಸೊ ಕಸ್ಟಮರ್ಸ್ಗೆ ಕೊಡಬೇಕಾದ್ರೆ ಬೆಸ್ಟ್ ಕ್ವಾಲಿಟಿ ಕೊಡಬೇಕು, ಮೇನ್ ಥಿಂಗು. ನಾವು ಸೆಲ್ ಮಾಡೋ ಮೊಬೈಲ್ಸು ಸೆಕೆಂಡ್ ಹ್ಯಾಂಡ್ ಆಗಿದ್ರು ನಿಮಗೆ ಆ ಸೆಕೆಂಡ್ ಹ್ಯಾಂಡ್ ಫೀಲ್ ಇರಲ್ಲ. ಸೆಕೆಂಡ್ ಹ್ಯಾಂಡ್ ಪ್ರೈಸ್ ಇರುತ್ತೆ ಅಷ್ಟೇ ನಮ್ಮ ಹತ್ರ, ಬಟ್ ಸೆಕೆಂಡ್ ಹ್ಯಾಂಡ್ ಲುಕ್ ಎಲ್ಲ ಇರಲ್ಲ. ನಿಮಗೆ ಒಂದು ಸಿಂಗಲ್ ಸ್ಕ್ರಾಚ್ ಇರಲ್ಲ, ಸಿಂಗಲ್ ಡೆಂಟ್ ಇರಲ್ಲ. ಲೈಕ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ನೀವು ಓಪನ್ ಸ್ಟೋರಲ್ಲಿ ಹೊಸದು ಪರ್ಚೇಸ್ ಮಾಡ್ತೀರಲ್ಲ, ಆ ಥರ ಕಂಡೀಷನ್ ಮೊಬೈಲ್. ಏನು ಹೇಳೋದು ಸರ್, ಬನ್ನಿ ನೋಡೋಣ. ಈ ಸ್ಟೋರಿಗೆ ಬಂದಿದ್ದ ತಕ್ಷಣ ಅಲ್ಲಿ ನಿಂತ್ಕೊಂಡೆ, ಅಲ್ಲಿ ಗ್ಲಾಸ್ ಹತ್ರ ಬಂದು ನೋಡಿದ ತಕ್ಷಣ ಹಂಗೆ ಅಲ್ಲಿಂದ ಒಂಥರ ಹಾಸಿಗೆ ಹಾಸ್ದಂಗಿದೆ. ಆಶ್ಚರ್ಯ ಆಗೋಯ್ತು, ಏನು ಗುರು ಇಷ್ಟೊಂದು ಮೊಬೈಲ್ಗಳಿದೆ, ಎಲ್ಲ ತಗೊಂಡೋಗೋಣ, ಹಿಂಗೆ ಹಿಡ್ಕೊಂಡು ಓಡೋಣ ಅಂತ ಅನ್ನಿಸ್ತು. ಇದ್ರ ಪ್ರೈಸು, ಇದ್ರ ಕತೆ ಏನು ಡೀಟೇಲ್ ಅಂತ ಕಿರಣ್ ಅವ್ರು ಹೇಳ್ತಾರೆ. ಸರ್, ಎಕ್ಸ್ಪ್ಲೈನ್ ಮಾಡಿ. ಹಾಂ ಸರ್, ನಿಮಗೆ ನಾನು ಹೇಳಿದ್ದಲ್ಲ ಸರ್, ಏನು ಹೇಳಿದೆ ಅಲ್ಲಿ ಅನಿಸ್ತಾ ಇದೆ ಯಾರು ಸೆಕೆಂಡ್ ಹ್ಯಾಂಡ್ ಡಿವೈಸಸ್ ಅಂತ ಅನಿಸ್ತಾ ಇದೆ ನಿಮ್ಗೆ ಡಿವೈಸಸ್ಸು? ಸೀರಿಯಸ್ಲಿ ಇಲ್ಲ, ಯಾಕೆಂದರೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಆಯಿತಾ ಯಾವ ಕಂಡೀಷನಲ್ಲಿದೆ. ಒಂದು ನಾನು ಹೇಳಿದ್ನಲ್ಲ ಸರ್, ಬರೋ 5,000 ಡಿವೈಸಲ್ಲಿ ನಾವು ಸೆಲ್ಲಬಲ್ ಅಂತ ಮಾಡ್ಕೊಳ್ಳೋದು ಬರೀ 100 ಡಿವೈಸ್, 200 ಡಿವೈಸ್ ಮ್ಯಾಕ್ಸಿಮಮ್. ಅಂದರೆ ಇನ್ನು ಮಿಕ್ಕಿದೆಲ್ಲ ಬಲ್ಕು ಬೇರೆ ಕಡೆ ಎಲ್ಲ ಹೋಗ್ಬಿಡುತ್ತೆ. ನೀವು ಯಾವ್ದಾರ ಡಿವೈಸ್ ತೊಗೊಳ್ಳಿ. ಇದು ನೋಡಿ, ಸ್ಯಾಮ್ಸಂಗ್ ನೋಟ್ 10+ ನಿಮಗೆ ಲಾಂಚಿಂಗ್ ಪ್ರೈಸ್ ಆಲ್ಮೋಸ್ಟ್ 90,000 ರುಪೀಸ್ ಲಾಂಚ್ ಆಗಿದ್ದು. 90,000 ರೂಪಾಯಿಗೆ 90,000. ನಮ್ಮ ಹತ್ರ ಜಸ್ಟ್ 35,000 ರುಪೀಸ್ ಸೆಲ್ ಮಾಡ್ತಾ ಇದ್ದೀವಿ. 12GB ರ್ಯಾಮ್, 256GB ವೇರಿಯಂಟ್. 12GB ರ್ಯಾಮ್, 12GB ರ್ಯಾಮು, 256GB ಇನ್ಬಿಲ್ಟಾ ಕಾರ್ಡಾ? ಇಲ್ಲ, ಕಾರ್ಡ್ ಅಲ್ಲ ಸರ್, ಇನ್ಬಿಲ್ಟ್ 256GB ಬರುತ್ತೆ, ಪ್ರೀಮಿಯಂ ಲುಕ್. ನಿಮ್ಮ ಹತ್ರ ಎಷ್ಟು ಇವಾಗಿದ್ದು? 35,000 ರೂಪಾಯಿಗೆ. ಎಷ್ಟು ದಿನ ಓಲ್ಡ್ ಇದು ಸರ್? ಆಲ್ಮೋಸ್ಟ್ ನಿಮಗೆ 6-7 ಮಂತ್ಸ್ ಆಗಿರ್ಬೋದು ಸರ್. 6-7 ಮಂತ್ಸ್. ಲೈಕ್ ಹಂಗೆ ಅನ್ಸಲ್ಲ ಇದು ನೋಡೋಕೆ, ಏನು ಹಂಗೆ ಅನ್ಸೋದೇ ಇಲ್ಲ ನಿಮಗೆ. ಇದಿದೆ, ನನಗೆ ಇದು ತುಂಬ ಇಷ್ಟ. ನನಗಿದು ಸ್ಟಿಕ್ಕು ತುಂಬ ಇಷ್ಟ ನನಗೆ, ಚೆನ್ನಾಗಿದೆ ಸರ್ ಕಂಡೀಷನ್. ಆಮೇಲೆ ಅಂತ ಬಂದರೆ ಇವಾಗ 12 Pro Max, 11 Pro Max. ಇದು 11 Pro Max, ಇದು 12 Pro Max. ಇದು 12 Pro Max ನಿಮಗೆ ಲಾಂಚಿಂಗ್ ಪ್ರೈಸ್ 1,20,000. ಇದು 1,10,000. ಇದು 256GB ವೇರಿಯಂಟು. ಇದು 1,10,000 ಮೊಬೈಲು ನಾವು ಆಫ್ ದಿ ಪ್ರೈಸ್ 60,000 ರೂಪಾಯಿ ಸೆಲ್ ಮಾಡ್ತಾ ಇರೋದು. ನಿಮ್ಗೆ ಅನ್ಸಿದ್ರೆ ಹೇಳಿ, ಸೆಕೆಂಡ್ ಹ್ಯಾಂಡ್ ಥರ ಕಾಣ್ತಾ ಇದೆ ಅಂತ. 256GB. ಸರ್, ನಾನು ಒಂದು ಅಬ್ಸರ್ವ್ ಮಾಡಿದಂದರೆ, ಯಾವುದೇ ಮೊಬೈಲ್ ನೀವು ಇಟ್ಕೊಂಡಿದ್ದ ತಕ್ಷಣ ನಿಮಗೆ ಇದು ಸೆಕೆಂಡ್ ಹ್ಯಾಂಡ್ ಅಂತ ಏನೋ ಸುಳ್ಳು ಹೇಳ್ಬಿಟ್ಟು ಮಾರ್ತಾವ್ರೆ, ಇಲ್ಲ ಹೊಸ ತಂದಿಟ್ಟವ್ರು ಅಂತ ನಿಮಗೆ ಡೌಟ್ ಬರುತ್ತೆ. ಆ ಥರ ಇದೆ ಇದು ಕ್ವಾಲಿಟಿ. ಬಟ್ ನನಗೆ ಐಫೋನ್ ಫ್ಯಾನ್ ನಾನು. ಸೊ ಐಫೋನ್ ನಂಗೆ ತುಂಬ ಇಷ್ಟ ಆಗುತ್ತೆ. ಎರಡು ಐಫೋನ್ ಸರ್. ಐಫೋನ್ ಇದು ಅಲ್ಲ, ನನ್ನ ಹತ್ರ ಇರೋದು 2 ಐಫೋನೇ. 12 ಮಿನಿ, 13 Pro Max. 13 Pro Max ನಮ್ದು ನಾವು ಯೂಸ್ ಮಾಡ್ತಾ ಇರೋದು. ಓಕೆ. ಸೊ ಇದು iPhone 7 ಸರ್. ಓಕೆ, ಸರಿನಾ? ಎಷ್ಟಿರ್ಬೋದು? 128GB. ಇದು ಅವಾಗ ಲಾಂಚ್ ಆದಾಗ ನಿಮಗೆ 70,000 80,000. ಅವಾಗಂತೂ ಯಾರಿಗೂ ತೊಗೊಳಕ್ಕಾಗಲ್ಲ. ಬಟ್ ಇವಾಗ ಯಾರು ಆಪಲ್ನ ಟ್ರೈ ಮಾಡಬೇಕು ಅನ್ನೋರಿಗೆ ಭಾಳ ಬೆಸ್ಟ್ ಮೊಬೈಲ್ ಅಂತಲೇ ನಾನು ಇದನ್ನು ಹೇಳ್ತೀನಿ.
ಅವರು ಇಲ್ಲಿಂದ ಸ್ಟಾರ್ಟ್ ಮಾಡ್ಬೋದು. ಬರೀ 13,000 14,000 ರೂಪಾಯಲ್ಲಿ ಆಪಲ್ನ ಇಟ್ಕೊಂಡಿರೋ ಥರ ಫೀಲ್ ಮಾಡಿಕೊಂಡು 128 GB ವೇರಿಯಂಟು iPhone 7. ಸೊ ನಿಮಗೆ ಕಿಡ್ನಿ ಎಲ್ಲ ಮಾಡಿದೆ ಇಲ್ಲಿಗೆ ಬಂದುಬಿಟ್ಟು ನೀಟಾಗಿ 13,000 ರೂಪಾಯಿ ಕೊಟ್ಟರೆ 128 GB ಆ್ಯಪಲ್ iPhone 7 ಸಿಗ್ತಾ ಇದೆ. ನೋಡ್ತಿರ್ಬೋದು ನೀವು ಇಲ್ಲಿ ಹೆಂಗಿದೆ ಓಕೆನಾ. ಈ ಸ್ಟಿಕ್ಕರ್ ತೆಗೆದ್ಬಿಟ್ರೆ ಕ್ಲಿಯರ್ ಏನು ಇಲ್ಲ, ಲೋಗೋ ಕಾಣ್ತಿಲ್ಲ. ಅದನ್ನು ತಂದ್ಬಿಡಿ ಸರ್. ಆಪಲ್ ಮೊಬೈಲ್ ಆಪಲಲ್ಲೆಲ್ಲ ಏನು ಸ್ಕ್ರಾಚಸ್ ಎಲ್ಲ ಏನಿರಲ್ಲ, ಬ್ರ್ಯಾಂಡ್ ಏನೂ ಇರಲ್ಲ, ನೀಟಾಗಿದೆ. ನಂಗೆ ಕ್ವಾಲಿಟಿ ನಂಗೆ ಇಷ್ಟ ಆಯ್ತು ಸರ್. ನಿಮ್ಮ ಮೊಬೈಲ್ಗಳದ್ದು ಎಲ್ಲ ಕ್ವಾಲಿಟಿ ಚೆನ್ನಾಗಿ ಮೇಂಟೈನ್. ಅದೇ ಸರ್ ನಾನು ಏನು ಹೇಳಿದ್ನಲ್ಲ, ಸೆಕೆಂಡ್ ಹ್ಯಾಂಡ್ ಪ್ರೈಸ್ ಇರ್ಬೋದು, ಬಟ್ ನಮ್ದು ಸೆಕೆಂಡ್ ಹ್ಯಾಂಡ್ ಲುಕ್ ಇರಲ್ಲ. ಏನು ನೀವು ಇಟ್ಕೊಂಡ್ರೆ ನಿಮಗೆ ಸೆಕೆಂಡ್ ಹ್ಯಾಂಡ್ ಅನ್ನೋ ಇದು ನಾವು ಯೂಸ್ ಮಾಡ್ತಿದ್ದೀವಿ ಅನ್ನೋ ಫೀಲ್ ಇರಲ್ಲ. ಇನ್ನು ಹೇಳಿದ್ನಲ್ಲ, ಒಂದಷ್ಟು ಮೊಬೈಲ್ಗಳಿದೆ ಇಲ್ಲಿ. ಯಾವ್ಯಾವ ಮೊಬೈಲ್ ಏನೇನು ಪ್ರೈಸು ನೋಡೋಣ. ನನಗೂ ತಿಳ್ಕೊಬೇಕಂತ ಒಂಥರ ಕ್ಯೂರಿಯಾಸಿಟಿ ಇದೆ, ಯಾಕೆಂತಂದರೆ ನನಗೂ ಮೊಬೈಲು ಗ್ಯಾಜೆಟ್ಸ್ ಅಂದರೆ ತುಂಬಾ ಹುಚ್ಚು. ಹಂಗಾಗಿ ಬನ್ನಿ ನೋಡೋಣ ಸರ್. ಇದು 11 Lite NE 2022 ಮಾಡಲು. ಓಕೆ, ನಿಮಗೆ ಜಸ್ಟ್ ನಿಮಗೆ 21,000ಗೆ ಸಿಕ್ಬಿಡುತ್ತೆ. iPhone XR ಎಲ್ಲರಿಗೂ ಫೇವ್ರೇಟ್ ಮೊಬೈಲ್ ಸರ್. ಸಿಂಗಲ್ ಕ್ಯಾಮ್ರಾ ಇರ್ಬೋದು, ಬಟ್ ಪರ್ಫಾರ್ಮೆನ್ಸ್ ಸೂಪರ್ ಆಗಿರುತ್ತೆ. 64 GB ನಮ್ಮ ಹತ್ರ ಜಸ್ಟ್ 24,000 ಸಿಗುತ್ತೆ. 128 GB ನಮಗೆ ಹತ್ರ 27,000 ಸಿಗುತ್ತೆ. OnePlus 8T ಲಾಂಚ್ ಆಗಿದ್ದು 45,000, ನಮ್ಮ ಹತ್ರ ಜಸ್ಟ್ 30,000. iPhone X ನಿಮಗೆ ಲಾಂಚ್ ಆಗಿದ್ದು 1 ಲಕ್ಷ, ನಮ್ಮ ಹತ್ರ ಜಸ್ಟ್ 26,000. 26,000 ರುಪೀಸ್. ಇದನ್ನ ತಗೋಬೇಕಂತ ಡ್ರೀಮ್ ಒಂದು ಟೈಮಲ್ಲಿ ನನಗೆ ಲಾಂಚ್ ಆದಾಗ. Vivo V20 Pro ಮೊನ್ನೆ ಲಾಂಚ್ ಆಗಿರೋದು. ನಂಬರ್ 1 ಕಲರ್ ಕೂಡ ಚೇಂಜ್ ಆಗೋ ಮೊಬೈಲು. ನಿಮಗೆ 40,000 ರೂಪಾಯಿ ಹೊಸ ಮೊಬೈಲು, ನಮ್ಮ ಹತ್ರ ಜಸ್ಟ್ 30,000 ರೂಪಾಯಿ. ಕಲರ್ ಚೇಂಜ್ ಆಗುತ್ತೆ ಇನ್ ಬ್ಯಾಕ್ ಗ್ಲಾಸಲ್ಲಿ ನಿಮಗೆ ಕಲರ್ ಚೇಂಜ್ ಆಗುತ್ತೆ. ಓಕೆ. ಜಸ್ಟ್ 10,000 ರುಪೀಸ್ ಕಮ್ಮಿಗೆ ನಾವು ಸೆಲ್ ಮಾಡ್ತಾ ಇದ್ದೀವಿ. 1 ಮಂತ್ ಓಪನ್ ಬಾಕ್ಸ್ ಇಟ್ಟು. Note 20 Ultra ನಿಮಗೆ ಲಾಂಚ್ ಆಗಿ 90,000. ಸ್ಯಾಮ್ಸಂಗ್ ಅವರೇ ಇವಾಗ ನಿಲ್ಲಿಸ್ಬಿಟ್ಟಿದ್ದಾರೆ, ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇಲ್ಲ. ಡಿವೈಸಸ್ ನಿಮಗೆ ಅಮೆಝಾನಲ್ಲಿ ಸಿಗಲ್ಲ, ಸ್ಟೋರಲ್ಲಿ ಸಿಗಲ್ಲ. ನಮ್ಮ ಹತ್ರ ಬಂದರೆ ಜಸ್ಟ್ 55,000 ರುಪೀಸ್, 55,000. ಹೊಸ ಶೋರೂಮ್ ಪೀಸ್ ಎಷ್ಟಿದು? 95,000. ನಮ್ಮ ಹತ್ರ 55,000. ಇವಾಗ ಡಿಮ್ಯಾಂಡ್ ಇದೆ ಅಂತ ಹೇಳ್ಬಿಟ್ಟು ನಾವು ಪ್ರೈಸ್ ಎಲ್ಲ ಜಾಸ್ತಿ ಮಾಡಲ್ಲ. ಏನು ಅದಕ್ಕೆ ವ್ಯಾಲ್ಯೂ ಅಂತ ಇರುತ್ತೋ ಅದೇ ವ್ಯಾಲ್ಯೂ ಇರುತ್ತೆ. iPhone 12 Pro ನಿಮಗೆ 1,10,000 ಡಿವೈಸು ನಮ್ಮ ಹತ್ರ ಜಸ್ಟ್ 70,000 ರುಪೀಸ್ಗೆ ಸಿಗ್ತಾ ಇದೆ. ಇಲ್ಲಿ ಏನಾಗ್ತಿದೆ ಗೊತ್ತಾ, ಇವರು ಪ್ರೈಸ್ಗಳೆಲ್ಲ ಹೇಳ್ತಿದ್ದಾರೆ, ಹಿಂಗೆ ಕೊಟ್ಬಿಟ್ಟು ಅಲ್ಲಿ ಇಡ್ತಾ ಇದ್ದಾರೆ. ವಾಪಸ್ ಕೊಡೋಕೆ ಮನ್ಸಾಗ್ತಾ ಇಲ್ಲ, ಹಂಗಿದೆ ಮೊಬೈಲ್ಗಳು. iPhone 11 Pro Max ನಾನು ಅವಾಗಲೇ ಹೇಳಿದ್ನಲ್ಲ ನಿಮಗೆ, 1,20,000 ಡಿವೈಸು 60,000 ಅಂತ. ಇದು 64 GB ವೇರಿಯಂಟು 56 ಸಿಗುತ್ತೆ. 56,000 ರೂಪಾಯಿಗೆ. 56,000 ರೂಪಾಯಿಗೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ, ಡಬಲ್ ಕ್ಯಾಮ್ರಾ ನಿಮಗೆ ನೋಡಿ. iPhone 12 ಎಲ್ಲ ತೊಗೊತಾರೆ 60,000 ರೂಪಾಯಿಗೆ, ಬಟ್ ಇದು ಪ್ರೀಮಿಯಂ ಲುಕ್. 1 lakh ಡಿವೈಸ್ ನಿಮಗೆ ಜಸ್ಟ್ 56,000ಗೆ ಸಿಗ್ಬಿಡುತ್ತೆ. ಆಮೇಲೆ ಇದು ಅಂತ ಬಂದರೆ iPhone 8 ಜಸ್ಟ್ ನಿಮಗೆ 16,000 ರುಪೀಸ್, 16,000 ರೂಪಾಯಿ. OnePlus 7 17,500 ರುಪೀಸ್ ಸಿಗುತ್ತೆ. OnePlus 7 17,500 ತುಂಬ ಲೋ ಪ್ರೈಸಸ್ ಎಲ್ಲ. ಶೋರೂಮ್ ಪ್ರೈಸ್ ಏನಿದೆ? ಶೋರೂಮ್ ಪ್ರೈಸ್ ಅದು ಲಾಂಚ್ ಆದಾಗ 38,000. ಇದು ನಿಮಗೆ 17,500 ರುಪೀಸ್, 17 ರೂಪಾಯಿ. 17,000 ರೂಪಾಯಿ. 17,000. ನೀವು ತುಂಬ ಆಫರ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಕೊಟ್ಟರೆ ತಗೊಂಡು ಹೋಗೋದು. ಇದು ನ್ಯೂ ಮಾಡೆಲ್ ಸರ್, ಇವಾಗ ರೀಸೆಂಟಾಗಿ ಲಾಂಚ್ ಆಗಿರೋ ಮೊಬೈಲು. ಆಪಲ್ SE3 ಅಂತ 47,000 ರುಪೀಸ್ ಇದೆ. 47,000 128 GB. ಬಟ್ ನಮ್ಮ ಹತ್ರ ಜಸ್ಟ್ ಸರ್ 35,000 ರೂಪಾಯಿ. ಎಷ್ಟು ಮಂತ್ ಓಲ್ಡು ಸರ್ ಇರ್ಬೋದು? ಗೊತ್ತಿಲ್ಲ. 15 ಡೇಸ್ ಓಲ್ಡ್ ಮೊಬೈಲ್. ಜಸ್ಟ್ 15 ಡೇಸ್ ಓಲ್ಡ್. 15 ಡೇಸ್ ಓಲ್ಡ್. ಹೊಸದು ಎಷ್ಟು ಅಂದರೆ SE3 ಮೊಬೈಲು. ನಮ್ಮ ಹೊಸದು ನಿಮಗೆ 47 ಇದೆ ಸರ್. 47. ಇದೆಷ್ಟು? ನಮ್ಮ ಹತ್ರ 35,000. 35,000. ಒಳ್ಳೆ ಆಫರ್ ಇದೆ, ಟ್ರೈ ಮಾಡಿ ಆಯ್ತಾ. ಬೇಗ ಹೋಗ್ಬಿಡುತ್ತೆ, ತುಂಬ ಜನ ಬಂದು ತಗೊಂಡು ಹೋಗ್ತಾರೆ. ಅದೊಂದು ಸರ್, ಇವತ್ತೇನು ಸ್ಟಾಕ್ ಇರುತ್ತಲ್ಲ, ಕಸ್ಟಮರ್ಸ್ ಏನು ಮಾಡ್ತಾರೆ, ನಾಳೆ ಬಂದು ನಾನು ಇಲ್ಲಿರೋ ಮೊಬೈಲ್ಸ್ ಹೇಳಿರ್ತಾರೆ. ಸೊ ಅದಿರಲ್ಲ. ಇವತ್ತು ತೋರಿಸಿರೋ ಮೊಬೈಲ್ 5 ಡೇಸಲ್ಲಿ ಖಾಲಿ ಆಗ್ತಿರುತ್ತೆ. ಫ್ರೆಶ್ ಸ್ಟಾಕ್ ಬರ್ತಾ ಇರುತ್ತೆ. ಹಂಗಾದ್ರೆ ಇಲ್ಲಿ ಮೊಬೈಲ್ ನೋಡ್ಬಿಟ್ಟು ಸರಿ ನಾಳೆ ಬರೋಣ ಅಂತ ಹೋದ್ರೆ ಇಲ್ಲ, ಯಾವಾಗ ಬರ್ತೀರೋ ಅವಾಗ ತಗೊಂಡು ಡೀಲ್ ಮಾಡ್ಕೊಂಡ್ಬಿಟ್ರೆ ಅದು ಒಳ್ಳೇದು. OnePlus 7T ಈ ಲುಕ್ ಬಂದು ಅವಾಗ ಫುಲ್ ಫೇಮಸ್ ಆಗಿತ್ತು. OnePlus 7T ನಿಮಗೆ 40,000 ರುಪೀಸ್ಗೆ ಮೊಬೈಲ್ ಬಂದಿದ್ದು. ನಮ್ಮ ಹತ್ರ ಇವಾಗ ಜಸ್ಟ್ 23,000 24,000 ರೂಪಾಯಿ ಸಿಗ್ಬಿಡುತ್ತೆ. 40,000ಗೆ 40,000 ರೂಪಾಯಿ ಲಾಂಚ್ ಆಗಿತ್ತು. ಇವಾಗಲೂ ಅಷ್ಟೇ ಇದೆ. ನೀವು ಅಮೆಝಾನಲ್ಲಿ ನೋಡೋದಾದ್ರೆ ಅವರು ರಿನಿವರ್ಡ್ ಅಂತ ಹೇಳ್ಬಿಟ್ಟೆ ನಿಮಗೆ ಅದನ್ನ 35,000 ರೂಪಾಯಿ. ಆ್ಯಕ್ಚುಲಿ ಏನಂದ್ರೆ ಕ್ಯಾಮ್ರಾ ಕ್ಲಾರಿಟಿ ಮಸ್ತಾಗಿದೆ. ಆಂಡ್ರಾಯ್ಡ್ ಡಿವೈಸಿಗೆ ಬಂದರೆ ಸೂಪರ್ ಆಗಿದೆ ಕ್ಯಾಮ್ರಾ ಕ್ಲಾರಿಟಿ. ಇದು ಎಷ್ಟಾಗಿದೆ ಸರ್? ಅದು 23,000 ರುಪೀಸ್. ಇದೆಲ್ಲ ರೆಡ್ಮಿ 11X 11 Lite ಎಲ್ಲ 2022 ಮಾಡಲು, 2021 ಮಾಡಲು. ನೀವು ಹೊಸದು ಪರ್ಚೇಸ್ ಮಾಡಿದ್ರೆ ನಿಮ್ಗೆ 25-30 ಎಲ್ಲ ಆಗುತ್ತಲ್ಲ. ನಮ್ಮ ಹತ್ರ ಸ್ಟೋರಿಗೆ ಬನ್ನಿ, ನಿಮಗೆ ಮಿನಿಮಮ್ 10,000 ರುಪೀಸ್ ಸೇವ್ ಮಾಡಿ ನೀವು ಪಾಕೆಟಲ್ಲಿ ಇಟ್ಬಿಟ್ಟು ಕಳಿಸ್ತೀವಿ. 10,000 ರುಪೀಸ್ ಮಿನಿಮಮ್ ಸೇವ್ ಮಾಡ್ಬೋದು ನಮ್ಮ ಹತ್ರ ಇಂದ. ಯಾವುದೇ ರೀತಿಯ ನಿಮಗೆ ಇದು ಮೋಸ ಆಗಲ್ಲ. 6 ಮಂತ್ ವಾರಂಟಿ ಇರುತ್ತೆ. ಒಂದೊಂದು ಮೊಬೈಲ್ಗೆ MI ವಾರಂಟಿ ಕೂಡ ಇರುತ್ತೆ. ಸೊ ಓಪನ್ ಬಾಕ್ಸ್ ಇರುತ್ತೆ. ಈ ಮೊಬೈಲ್ ತೊಗೊಂಡ್ರೆ ಇವಾಗ ರೆಡ್ಮಿ ವಾರಂಟಿನೇ ನಿಮ್ಗೆ ಬರುತ್ತೆ. 6 ಮಂತ್ ಅಲ್ಲ, ನಿಮ್ಗೆ 1 year ವಾರಂಟಿನೇ ಇರುತ್ತೆ. ಇವಾಗ iPhone SE ಹೇಳಿದ್ನಲ್ಲ, ಅದು 1 year ವಾರಂಟಿ ಇರುತ್ತೆ. Vivo V23 Pro ಹೇಳಿದೆ, ಇದನ್ನು ಅಷ್ಟೇ. ಇದೆಷ್ಟು?
ಇದು ನಿಮ್ಗೆ ಅದೇ ಹೇಳಿದ್ರು ಸರ್ 40,000 ರೂಪಾಯಿ ಡಿವೈಸ್ ಜಸ್ಟ್ ನಮ್ಮ ಹತ್ರ 30,000 ರೂಪಾಯಿ ಸಿಗುತ್ತೆ 10,000 rupees ಕಮ್ಮಿ. ಇವಾಗ ನೀವೇ ನೋಡಿ ಹೊಸದು ಹಳೇದು ಏನೂ ಇಲ್ಲ ಸರ್, ಇಲ್ಲಿ ಸಿಂಗಲ್ ಸ್ಕ್ರಾಚ್ ಇಲ್ಲ, ಸಿಂಗಲ್ ಡೆಂಟ್ ಇಲ್ಲ, ಭಾಳ ಕಮ್ಮಿ ಪ್ರೈಸ್ ಸಿಗುತ್ತೆ. ನಾನು ಅದೇ ನೋಡ್ತಾ ಇದ್ದೀನಿ ಎಲ್ಲ ಅಲ್ಲ ಆಲ್ಮೋಸ್ಟ್ ಹೊಸ ಕಂಡೀಷನಲ್ಲೇ ಇದೆ ಮೊಬೈಲ್ಗಳು. ಇದು ರೀಸೆಂಟ್ ಮಾಡಲ್ಸ್ ಅಲ್ಲ ಇದು ಸರ್? ರೀಸೆಂಟ್ ಮಾಡಲ್ಸ್ ಎಲ್ಲ ರೀಸೆಂಟ್ ಮಾಡಲ್ ಸರ್. Oppo F19 Pro ಇದು ನಿಮ್ಗೆ 24,000 ರೂಪಾಯಿ ತೋರಿಸ್ತಿದೆ ಆನ್ಲೈನಲ್ಲಿ. ಪ್ರೈಸ್ 8GB RAM 128GB ಸ್ಟೋರೇಜು, 8GB 128GB ಓಪನ್ ಬಾಕ್ಸ್ ಇರುತ್ತೆ. ಜಸ್ಟ್ ನಮ್ಮ ಹತ್ರ 16,000 ರೂಪಾಯಿ ಸಿಗುತ್ತೆ ಸರ್. ಕಣ್ಣು ಮುಚ್ಕೊಂಡು ನೀವು 8,000-9,000 ರೂಪಾಯಿ ಆರಾಮಾಗಿ ಸೇವ್ ಮಾಡ್ಕೊಂಡು ಇಟ್ಕೋಬಹುದು. ಒಳ್ಳೆ ಆಫರ್ ಇದೆ. ಇನ್ನೊಂದು ಮೊಬೈಲ್ ತಗೋಬಹುದು ಬೇಕಾದ್ರೆ, ಮಕ್ಕಳಿಗೆ ಯಾರು ಆನ್ಲೈನ್ ಕ್ಲಾಸ್ ಅಂತ ಇರ್ತಾರೆ ಅವ್ರಿಗೆ ಆ 8,000 ರೂಪೀಸ್ ಸೇವ್ ಮಾಡಿದಾರಲ್ಲ, ಆ 8,000 ರೂಪೀಸ್ ನಮ್ಮ ಹತ್ರ ಇನ್ನೊಂದು ಮೊಬೈಲ್ ತಗೋಬಹುದು. ಸ್ಪೆಷಲ್ ಆಫರ್ ಓಕೆ. MI ಇದು ಹೈಪರ್ ಚಾರ್ಜು, ತಗೊಂಬೋದು. 30,000 ರೂಪಾಯಿ ಲಾಂಚ್ ಆಗಿದ್ದು ಮೊಬೈಲು. ಜಸ್ಟ್ ನಮ್ಮ ಹತ್ರ 22,000 8,000 ರೂಪೀಸ್ ಸೇವ್ ಆಗೋದು. ಜಸ್ಟ್ ನಿಮಗೆ 30 ಮಿನಿಟ್ಸಲ್ಲಿ 25 ಮಿನಿಟ್ಸಲ್ಲಿ ಫುಲ್ 100% ಚಾರ್ಜ್ ಆಗುತ್ತೆ. ಹೌದಾ? ಹಾಂ, ಹೈಪರ್ ಚಾರ್ಜ್ ಅಂತ. ಸೊ ಇಷ್ಟೊತ್ತು ನೋಡಿದ್ರಿ ನೀವು, ಕಿರಣ್ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ರು ಯಾವ್ಯಾವ ಮೊಬೈಲು ಯಾವ್ಯಾವ ಪ್ರೈಸ್ ಅಂತ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಬನ್ನಿ ತೊಗೊಳ್ಳಿ ಒಳ್ಳೆ ಪ್ರೈಸಲ್ಲಿ. ಸೊ ಆ್ಯಪಲ್ ಮೊಬೈಲ್ಸು, ಸ್ಯಾಮ್ಸಂಗು, ಶಿಯೋಮಿ ಬ್ರ್ಯಾಂಡ್ಗಳು ಒಂಥರ ಕನ್ಫ್ಯೂಸ್ ಆಗ್ಬಿಟ್ಟಿದೆ, ಎಲ್ಲ ಬ್ರ್ಯಾಂಡ್ ನೋಡಿದೆ ಇಲ್ಲಿ. ಸೊ ಇನ್ನು ಡೀಟೇಲ್ ಆಗಿ ನಿಮ್ಮ ಶಾಪ್ ಬಗ್ಗೆ ಏನಾದರೂ ಹೇಳಂಗಿದ್ರೆ? ಸೊ ಶಾಪ್ ಬಗ್ಗೆ ಇನ್ನೇನು ಸರ್, ಎಲ್ಲ ಹೇಳ್ಬಿಟ್ಟಿದ್ವಿ. ಸ್ಟಾಕ್ಸ್ ಇರುತ್ತೆ, ಮೊಬೈಲ್ ಸೆಲ್ ಮಾಡ್ಬೋದು ನಮ್ಮ ಹತ್ರ. ನಮ್ಮ ಹತ್ರ ಮೊಬೈಲ್ಸ್ ಇದ್ರೆ ಅಕಸ್ಮಾತ್ ಸೆಲ್ ಮಾಡ್ಬಿಟ್ಟು ತೊಗೊಳ್ಳೋಣ ಅಂದರೆ ಅದಕ್ಕೂ ಬನ್ನಿ. ರಿಪೇರ್ ಇದೆ, ಸ್ಕ್ರೀನ್ ಪ್ರೋ ಅಂತ. ಸ್ಕ್ರೀನ್ ಪ್ರೋ ರಿಪೇರ್ ಮಾಡಿಸಿದ್ರೆ ಅದಕ್ಕೂ ನಿಮಗೆ 6 month ವಾರಂಟಿ ಅಂತ ಇದೆ. ಬೈಬ್ಯಾಕಿಗೆ ನೀವು ಚೆಕ್ ಮಾಡಿದ್ರೆ ನಮಗಿಂತ ಬೆಸ್ಟ್ ವ್ಯಾಲ್ಯೂ ಕೊಡೋದಕ್ಕೆ ಯಾರು ಕಿಲೋ ಆಗಲ್ಲ. ಇನ್ಸ್ಟೆಂಟ್ ಪೇಮೆಂಟ್ ಇರುತ್ತೆ. ನೀವು ಮೊಬೈಲ್ ಸೆಲ್ ಮಾಡಿದ್ರೆ ಅಲ್ಲೇ ಪೇಮೆಂಟ್ ಇನ್ಸ್ಟೆಂಟ್ ಬರುತ್ತೆ. ಗುಡ್ ಥಿಂಗ್ ಅದು. ಅಷ್ಟೇ ಸರ್. ಬಟ್ ಆ್ಯಕ್ಚುಲಿ ಇನ್ಸ್ಟೆಂಟ್ ಪೇಮೆಂಟು ನಾನು ಎಲ್ಲೂ ನೋಡಿಲ್ಲ. ಓಕೆನಾ? ಅದು ಏನಾದ್ರು ಮಾರಿಬಿಟ್ಟು ದುಡ್ಡು ತೊಗೋಬೇಕು ಅಂತ ಒಂಚೂರು ವೆಯ್ಟ್ ಮಾಡಬೇಕು, ಅದು ಇದು ಇರುತ್ತೆ. ಬಟ್ ನಾನು ಇಲ್ಲಿ ನೋಡಿದ್ದೀನಿ ಕ್ಯಾಶಿಫೈಯಲ್ಲಿ ಇನ್ಸ್ಟೆಂಟ್ ಪೇಮೆಂಟ್ ಕೊಡ್ತಾರೆ. ಅದೊಂದು ಬೆನಿಫಿಟ್ ಇಲ್ಲಿ, ಆರಾಮಾಗಿ ನಂಬೋದು. ನೀವು ನೆಕ್ಸ್ಟ್ ಬರಬೇಕು, 12 ಮಿನಿಟ್ಸ್ ಸೆಲ್ ಮಾಡಿ 13 Pro ನೀವು ತೊಗೊಳ್ಳೇಬೇಕು. ಒಳ್ಳೆ ಆಫರ್ ಮಾಡ್ಕೊಡ್ತೀನಿ. ನಾನು ಒಳ್ಳೆ ಆಫರ್ ಮಾಡಿಕೊಟ್ರೆ 100% ಬನ್ನಿ ಸರ್, ನಾನು ಮಾಡ್ಕೊಡ್ತೀನಿ 100%. ನಾನು ನಿಮ್ಗೆ ಮಾಡ್ಕೊಡೋದಿಲ್ಲ, ಬನ್ನಿ. ಇನ್ನೊಂದು ಮಾತು ನಾನು ಹೇಳ್ತೀನಿ, ಬೈ ಚಾನ್ಸ್ ನಿಮಗೆ ಪ್ಲ್ಯಾನ್ ಏನೋ ಇಲ್ಲ ಇವಾಗ ತೊಗೊಳ್ಳೋಕ್ಕೆ ಮೊಬೈಲ್ ಅಂದರೆ, ಹಂಗೇನೋ ಸ್ಟೋರ್ಗೆ ವಿಸಿಟ್ ಮಾಡಿ ಫೀಲ್ ಮಾಡಿ, ಫೋನ್ ತೊಗೊಳ್ಳಿ, ಎಕ್ಸ್ಪೀರಿಯನ್ಸ್ ಮಾಡಿ ಫೋನ್ ಹೆಂಗಿದೆ, ಪ್ರೈಸಸ್ ನೋಡಿ, ಆಫರ್ಸ್ ಬರ್ತಾ ಇರುತ್ತೆ. ನಮ್ಮ ಇನ್ಸ್ಟಾ ಪೇಜ್ ಇದೆ, ಇಲ್ಲಿ ಇದು ಹಾಕ್ಬಿಡಿ, ಇದು ಇನ್ಸ್ಟಾ ಪೇಜ್ ಇದೆ, ಫಾಲೋ ಮಾಡಿ. ನಿಮಗೆ ಅಪ್ಡೇಟ್ಸ್ ಬರ್ತಾ ಇರುತ್ತೆ, ಆಫರ್ಸ್ ಬರ್ತಾ ಇರುತ್ತೆ. ನಾನು ಇನ್ಸ್ಟಾಗ್ರಾಮ್ ಲಿಂಕ್ ಕೆಳಗಡೆ ಹಾಕಿರ್ತೀನಿ. ಓಕೆ, ಆಫರ್ಸ್ ಬರ್ತಾ ಇರುತ್ತೆ. ಸ್ಟೋರ್ಗೆ ವಿಸಿಟ್ ಮಾಡಿ, ನಿಮಗೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ನಾನು ಕೊಡ್ತೀನಿ, ಫೋನ್ ಕೊಡ್ತೀನಿ, ತೊಗೊಳ್ಳಿ ಕೈಯಲ್ಲಿ, ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ. ಫೋನ್ ಹೆಂಗಿದೆ, ಏನಿದೆ, ಸ್ಕ್ರ್ಯಾಚಸ್ ಇಲ್ಲ, ಏನಿಲ್ಲ, ಜೊತೆಗೆ ಆಕ್ಸೆಸರೀಸ್ ಎಲ್ಲ ಸಿಗುತ್ತೆ ನಿಮಗೆ. ಬಟ್ ವಿತ್ 1 year ವಾರಂಟಿ ಎಲ್ಲ ಸಿಗುತ್ತೆ. ಆನ್ ಸ್ಪಾಟ್ ರಿಪೇರ್ ಫೆಸಿಲಿಟಿ ಇದೆ ನಮ್ಮ ಹತ್ರ. ಆನ್ ಸ್ಪಾಟ್ ರಿಪೇರ್ ಮಾಡ್ತೀನಿ ನಿಮಗೆ. ಯಾವುದು ಬ್ರ್ಯಾಂಡ್ ಇಲ್ಲಿ, ಆ್ಯಪಲ್, ಸ್ಯಾಮ್ಸಂಗ್ ಎಲ್ಲ ಮಾಡ್ತೀನಿ ಅದನ್ನು. ಓಕೆ, ಸೊ ನಿಮಗೆ ಇಲ್ಲಿ ಮೊಬೈಲ್ನ ಬಂದು ನೋಡಿ ಫೀಲ್ ಮಾಡಿ ನಾಳೆ ಬಂದು ತೊಗೋತೀವಿ ಅಂತಂದ್ರೆ ದೇವರಣೆ ಸಿಗಲ್ಲ, ಬಂದು ತೊಗೊಂಡು ಹೋಗ್ತಾ ಇರಬೇಕು ಅಲ್ಲ ಸರ್? ಅದೊಂದು ಪಕ್ಕ. ಯಾಕೆಂದ್ರೆ ನಾವು ಕೇಳ್ತೀವಿ ಕಸ್ಟಮರ್ಸ್, ಸರ್ ಅಡ್ವಾನ್ಸ್ ಮಾಡೋಗಿ ಅಂತ ಹೇಳ್ತೀವಿ. ಬಟ್ ಸಮ್ ಕಸ್ಟಮರ್ಸ್ ಅಡ್ವಾನ್ಸ್ ಮಾಡೋಗಲ್ಲ. ನಾಳೆ ಬಂದು ನೋಡ್ತಾರೆ, ಮೊಬೈಲೇ ಇರಲ್ಲ, ಅದು ಆ ಥರ ಆಗಿಬಿಡುತ್ತೆ. ಸೊ ಯಾರು ನಾವು ಹೇಳೋದಷ್ಟೇ ಸರ್, ಬಂದಾಗ ಮೊಬೈಲ್ ಇಷ್ಟ ಆಯಿತು ನಿಮಗೆ ಕಾಲ್ ಮಾಡಿ ಬರ್ಬೋದು. ಏನಾದರೂ ಕಾಲ್ ನಂಬರ್ ಕೊಟ್ಟಿರ್ತೀವಿ ಸರ್, ನಿಮಗೆ ನಂಬರ್ ಕೊಡ್ತೀವಿ, ಕಾಲ್ ಮಾಡಿ. ವಾಟ್ಸಪ್ಪಲ್ಲಿ ನಂಬರ್ ಕೊಟ್ಟರೆ ವಾಟ್ಸಪ್ಪಲ್ಲೂ ನಮ್ಗೆ ಸ್ಟಾಕ್ ಲಿಸ್ಟ್ ಬರುತ್ತೆ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋಕ್ಕೆ, ಇನ್ಸ್ಟಾಗ್ರಾಮಲ್ಲೂ ನಮ್ಮದು ಪೇಜಸ್ ಇದೆ, ಅಲ್ಲೂ ಕೂಡ ವೀಡಿಯೋಸ್, ರೀಲ್ಸ್ ಎಲ್ಲ ಬರ್ತಾ ಇರುತ್ತೆ, ಅಪ್ಡೇಟ್ ಆಗ್ತಾ ಇರುತ್ತೆ. ಇದಿಷ್ಟಿತ್ತು ಈ ಶಾಪ್ನ ಒಂದು ಇನ್ಫಾರ್ಮೇಷನ್ನು. ಶಾಪು ಚಿಕ್ಕದಾಗಿರ್ಬೋದು, ಬಟ್ ಒಳಗಡೆ ಸ್ಟಾಕ್ ಬೇಜಾನಿದೆ, ಒಂದಿಷ್ಟಿದೆ. ಸೊ ಇಲ್ಲಿ ಬಿಟ್ಟರೆ ತೊಗೊಂಡೋಗ್ಬಿಡ್ತೀವಿ ಸರ್. ಓಕೆನಾ? ಸೊ ದ್ಯಾಟ್ ಥ್ಯಾಂಕ್ ಯು ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಇಲ್ಲಿಗೆ ಬಂದು ಇವ್ರು ಹೇಳಿದ್ರಲ್ಲ, ಫೀಲ್ ಮಾಡಿ, ಎಕ್ಸ್ಪೀರಿಯನ್ಸ್ ಮಾಡಿ ಹೋಗಿ. ಇನ್ನೂ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಕಿರಣ್ ಅವರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ಒಂದು ಯಾಕೆಂದರೆ ಡೀಟೇಲಾಗಿ ತಿಳ್ಕೊಬೇಕು ಅಂತಂದರೆ ನಾವು ಏನೋ ಒಂದು ಇಂಟರ್ನೆಟಲ್ಲಿ ಓದಿ ಯಾವುದೇ ಒಂದು ವಿಡಿಯೋ ನೋಡಿದ್ರೂ ನನಗೆ ಅರ್ಥ ಆಗೋದಿಲ್ಲ. ಬಟ್ ನಾನು ಬಂದು ಒಂದು ಸ್ವಲ್ಪ ಅರ್ಥ ಮಾಡಿಕೊಂಡೆ ಏನು ಕಾನ್ಸೆಪ್ಟ್ ಇದು ಅಂತ. ಸೊ ದ್ಯಾಟ್ ಬನ್ನಿ, ನಿಮ್ಗೆ ಇಷ್ಟ ಆಗಿರೋ ಮೊಬೈಲ್ನ ಚೀಪ್ ಆ್ಯಂಡ್ ಬೆಸ್ಟ್ ಪ್ರೈಸ್ಗೆ ತೊಗೊಳಕ್ಕೆ.